ಇದೇನು ಚಿಕ್ಕತ್ತೆ, ಅವರಿಬ್ಬರು ಒಬ್ರ ಜೊತೆ ಒಬ್ರು ಚೆನ್ನಾಗಿ ಮಾತಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಮಕ್ಕಳಾಗತ್ತೆ ಅಂತ ಹೇಳ್ತಿದ್ದೀರಲ್ಲ. ದಿಶಾಗೆ ಇದೆಲ್ಲ ಇಷ್ಟ ಇಲ್ಲ. ಅದು ಅಲ್ಲದೆ ಮದುವೆ ಆದಮೇಲೆ ಮಗು ಆಗಲೇಬೇಕು ಅನ್ನೋ ರೂಲ್ ಏನಾದರೂ ಇದೆಯಾ? ಅದೆಲ್ಲ ಅವ್ರವ್ರ ಪರ್ಸನಲ್ ಒಪಿನಿಯನ್ ಅಷ್ಟೇ. ಚಿರು ಈಗ ಅವ್ನ ಕರಿಯರ್ ಮೇಲೆ ತುಂಬ ಫೋಕಸ್ ಮಾಡ್ತಿದ್ದಾನೆ. ಅವ್ನಿಗೆ ತುಂಬ ಕೆಲಸ ಇದೆ. ಇದ್ರ ಬಗ್ಗೆ ಯೋಚನೆ ಮಾಡೋಕ್ಕೆಲ್ಲ ಅವ್ನಿಗೆ ಟೈಮ್ ಇಲ್ಲ. ನೋಡಿ, ಚಿರು ದಿಶಾ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ. ಇನ್ನೋರು ಸಂಸಾರ ಹೇಗೆ ಮಾಡ್ಕೊಂಡು ಹೋಗ್ತಾರೆ? ಏನಮ್ಮ ಸೌಂದರ್ಯ ಹೀಗೆ ಹೇಳ್ತೀಯ? ನಿನಗೆ ಮಕ್ಳಿಷ್ಟ ಇಲ್ಲ ಅಂದರೆ ಬೇರೆಯವ್ರಿಗೂ ಆಗಬಾರ್ದಾ? ಇವತ್ತು ಗಂಡ ಹೆಂಡತಿ ಆಗಿರೋರು ನಾಳೆ ಅಪ್ಪ ಅಮ್ಮ ಆಗಲೇಬೇಕು. ಏನಂತೀಯ ದಿಶಾ? ದಿಶಾ, ಇನ್ನು ಯಾಕೆ ಇಲ್ಲ ನಿಂತಿದೀಯಾ? ನೋಡು, ತಿನ್ನೋ ಅನ್ನನ ಕಾಯಿಸ್ಬಾರ್ದು, ಹಸ್ತಿರೋ ಗಂಡನ ನೋಯಿಸ್ಬಾರ್ದು. ಹೋಗು ಬೇಗ. ಗುಡ್ ನೈಟ್. ಗುಡ್ ನೈಟ್. ಚಿರಾಗ್, ಶಾಪಿಂಗ್ ಎಲ್ಲ ಯಾಕೆ ಬೇಕು? ದಟ್ ಸೋ ಸಡನ್ಲಿ. ನಿಮ್ಗೇನು ಟೆಂಪ್ರರಿ ಮೆಮೊರಿ ಲಾಸ್ ಏನ್ರಿ? ನೆನ್ನೆನೇ ಹೇಳಿದ್ನಲ್ಲ ನಿಮ್ಮ ಅಣ್ಣ ಬರ್ತಾ ಇದಾರೆ ಅಂತ. ನಮ್ಮಣ್ಣನ? ಹ್ಞೂ, ನರಸಿಂಹ ನಿಮ್ಮ ಅಣ್ಣನ ತಾನೆ? ಅಲ್ಲ ಚಿರಾಗ್, ಅವ್ರು ಯಾವಾಗ ನಮ್ಮಣ್ಣ ಆದ್ರು? ಅರೆ, ನೆನ್ನೆ ನೀವೇ ಹೇಳಿದ್ರಲ್ರಿ ನಮ್ಮ ಅಣ್ಣನ ಥರ ಅಂತ. ಬೆಂಗಳೂರಿಗೆ ಬರ್ತಾ ಇದಾರೆ ಇವತ್ತು. ಅವ್ರನ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದೀವಿ. ನಿಮ್ಗೆ ಓಕೆನಾ ಅಥವಾ ವಾಪಸ್ ಬಿಟ್ಬಿಡ್ಲಾ ನಿಮ್ಮನ್ನ? ಯಾ ಚಿರಾಗ್, ಓಕೆ. ಚಿರಾಗ್, ನಿಮ್ಮ ಬಾಯ್ ಮೈದ ನಿಮ್ಗೆ ಇಲ್ಲೇ ಸಿಗ್ತಾರೆ ಅಂತ ಹೇಳಿದ್ರಾ? ಹೌದು. ಎಲ್ಲಿ? ಅಣ್ಣ, ಏನ್ರಿ, ಅಣ್ಣನ ನೋಡಕ್ ಅಷ್ಟೊಂದು ಸಂತೋಷನಾ? ಹ್ಞೂ, ಮತ್ತೆ ನನ್ನ ಅಣ್ಣನೇ ಅಲ್ವಾ? ಐ ಮೀನ್ ಅಣ್ಣನ ಥರ. ಬನ್ನಿ ಹೋಗಿ ಮಾತಾಡ್ಸೋಣ. ಇರಿ, ನಿಜವಾಗ್ಲೂ ಅದು ನರಸಿಂಹನ? ಅಯ್ಯೋ, ಅದು ನರಸಿಂಹನ ಅಲ್ಲ ಅಂತ ಇಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ ಏನು ಪ್ರಯೋಜನ? ಬನ್ನಿ ನೋಡೋಣ. ನರಸಿಂಹನ ಜೊತೆ ಯಾರೋ ಕ್ಲೈಂಟ್ ಇದ್ದಾರೆ ಅಂದ್ರಲ್ಲ, ಮೋಸ್ಟ್ಲಿ ಅವರೇ ಇರಬೇಕು. ಅವರೇ ಇರಬೇಕು. ಬನ್ನಿ ಬನ್ನಿ. ಅಣ್ಣ, ಯಾರು ಬೇಕಿತ್ತು? ಐ ಆಮ್ ಸೋ ಸಾರಿ. ನೀವು ನಮ್ಮ ಅಣ್ಣನ ಥರ ಕಾಣಿಸ್ತಿದ್ರಿ, ಅದಕ್ಕೆ ಬಂದು ಕರೆದೆ. ಐ ಆಮ್ ಸೋ ಸಾರಿ. ಹೌದಾ? ಓಕೆ, ಪರವಾಗಿಲ್ಲ. ಏನೋ ನಿಮ್ಮ ಅಣ್ಣನೇ ಸಿಕ್ಬಿಟ್ರು ನಾವು ಓಡ್ಕೊ ಬಂದ್ರಿ. ನೀವೇ ತಾನೇ ಹೇಳಿದ್ದು ನರಸಿಂಹ ಇಲ್ಲಿಗೆ ಬರ್ತಾರೆ ಅಂತ. ಅವ್ರ ಥರಾನೇ ಕಾಣಿಸ್ತಿದ್ರು, ಅದಕ್ಕೆ ಕರೆದೆ. ಆಯ್ತು, ಫೋನ್ ಮಾಡಿ ಕೇಳ್ತೀನಿ ರೀ ಎಲ್ಲಿದಾರಂತ. ಅಲ್ಲಿಂದ ಬಂದಿರೋದು? ಕಳಿಸದಿಂದ. ಡಾಕ್ಟ್ರ್ ಇದ್ದಾರಾ? ಡಾಕ್ಟ್ರು ಪೇಷಂಟ್ ಇವರೇನಾ? ಅವರು ಪೇಷಂಟ್ ಅಲ್ಲ, ನನ್ನ ತಂಗಿ. ಪೇಷಂಟ್ ಇವರು. ಚಿರಾಗ್ ಅವರು ನಿಮ್ಮ ಡಾಕ್ಟರ್ ಬಗ್ಗೆ ಹೇಳಿದರು, ಅದಕ್ಕೆ ಅವ್ರನ್ನ ಕರ್ಕೊಂಬಂದಿದ್ದೀವಿ. ಡಾಕ್ಟ್ರನ್ನ ಕರಿಬೋದಾ? ಸರಿ ಸರ್, ಒಂದೆರಡು ನಿಮಿಷ ಕೂತ್ಕೊಳ್ಳಿ. ಏನಾಯ್ತು? ಕೂತ್ಕೊಳ್ಳಿ. ರಿಲ್ಯಾಕ್ಸ್ ಆಗಿ ಸರ್. ಅದು ಓಕೆ ಸರ್? ಅವ್ರು ಸ್ವಲ್ಪ ಗಾಬರಿ ಆಗಿದೆ. ಬೇಗ ಆದಷ್ಟು ಬೇಗ ಡಾಕ್ಟ್ರನ್ನ ಕರಿತೀರಾ? ಓಕೆ, ನಾನು ಇವಾಗ ಡಾಕ್ಟ್ರ್ ಫೋನ್ ಮಾಡ್ತೀನಿ. ಅಣ್ಣ, ಕಾಮ್ ಡೌನ್. ಗಾಬರಿ ಆಗಬೇಡಿ. ಹೇಳಿ ಬಾವಾ.
ನಾವಿಲ್ಲೇ ಇದ್ದೀವಿ, ನೀವೆಲ್ಲಿ ಕಾಣಿಸ್ತಲ್ಲ? ನಾನು ಕ್ಲಿನಿಕಲ್ಲೇ ಇದ್ದೀನಿ. ನಾವೇ ಅಲ್ಲಿಗೆ ಬರೋದಾ? ಬೇಡ ಬೇಡ, ಡಾಕ್ಟ್ರ್ ಇನ್ನೂ ಬಂದಿಲ್ಲ. ನೀವೆಲ್ಲಿದ್ದರೂ ಅಲ್ಲೇ ರೀ, ನಾನೇ ಬರ್ತೀನಿ. ಸರಿ ಆಯ್ತು. ಸರಿ ಬಾವ, ನಂಗೆ ಸ್ವಲ್ಪ ಕೆಲಸ ಇದೆ. ಡಾಕ್ಟ್ರ್ ಬಂದ ತಕ್ಷಣ ನಾನು ತೋರಿಸು, ನಾನು ಬರ್ತೀನಿ. ಆವ ಸಿಕ್ಕಿದ ತಕ್ಷಣ ನಮ್ಮನ್ನೇ ಮರ್ತ್ಬಿಟ್ಟಿ ಅಲ್ವಾ? ನೋಡು, ಇವ್ರು ಹೇಗೂ ನಿನ್ನ ಮಾತು ಕೇಳ್ತಾರೆ. ಅದು ಅಲ್ಲದೆ ನಿನ್ನ ಪ್ರೀತಿ ಅಣ್ಣ ಅಲ್ವಾ? ನೀನೇ ತೋರಿಸು, ನಾನು ಕೆಲಸ ಮುಗಿಸ್ಕೊಂಡ್ಬರ್ತೀನಿ. ನಿನ್ನ ಹೆಂಡತಿ ಆದಮೇಲೆ ಇದನ್ನೆಲ್ಲ ಕೇಳಲೇಬೇಕು. ಆಯಿತು ಬಿಡು. ಜೈ. ಯಾಕೆ ಸುಮ್ಮನೆ ನನ್ನ ತಂಗಿ ಮೇಲೆ ಜೋರು ಮಾಡ್ತಿದ್ದೀರ? ನೋಡಿದ್ಯಾ ನಮ್ಮ ಅಣ್ಣನಿಗೆ ನನ್ನ ಮೇಲೆ ಎಷ್ಟು ಕೇರ್ ಮತ್ತು ಕನ್ಸರ್ನ್ ಇದೆ ಅಂತ. ನೀನು ಇನ್ಮೇಲಿಂದ ಹುಷಾರಾಗಿರು. ಆಯ್ತಾಯ್ತು, ನೀವೊಬ್ಬರು ಬಾಕಿ ಇದ್ರಿ. ಡಾಕ್ಟ್ರ್ ಬಂದ ತಕ್ಷಣ ತೋರಿಸ್ಕೊಡಿ, ಬರ್ತೀನಿ. ಚೆನ್ನಾಗಿದ್ದೀರಾ? ಆರಾಮ್. ಕೊನೆಗೂ ದೀಪ ಅವ್ರ ಆಸೆ ಅಂತೆ ಪೊಲೀಸ್ ಆಫೀಸರ್ ಆಗಿಬಿಟ್ರಿ. ಹೌದು ಬಾವ, ಹುಟ್ಟಿ ಇದ್ದಿದ್ರೆ ಅದೆಷ್ಟು ಖುಷಿ ಪಡ್ತಿದ್ಲೋ ಏನೋ. ಈಗಲೂ ಇಲ್ಲೇ ಎಲ್ಲೋ ದೀಪ ಅವ್ರು ನಿಮ್ಮ ಸಾಧನೆ ನೋಡಿ ಖುಷಿ ಪಡ್ತಿರ್ತಾರೆ ಅಲ್ವಾ ದಿಶಾ ಅವರೇ? ನನ್ನ ಪುಟ್ಟಿನ ಕೊನೆಯವರೆಗೂ ತುಂಬ ಜೋಪಾನವಾಗಿ ನೋಡ್ಕೊಬೇಕು ಅಂದ್ಕೊಂಡಿದ್ದೆ. ಆದರೆ ಆ ದೇವ್ರ ಅನ್ಯಾಯ ಮಾಡ್ಬಿಟ್ಟ. ನನ್ನ ಪುಟ್ಟಿನ ಕಿತ್ಕೊಂಡ್ಬಿಟ್ಟ. ದೀಪ ಅವ್ರಿಲ್ಲ ಅಂತ ಯಾಕೆ ಅನ್ಕೋತೀರಾ ಅಣ್ಣ? ಚಿರಾಗ್ ಅವ್ರು ಹೇಳ್ದಂಗೆ ದೀಪ ಎಲ್ಲೇ ಎಲ್ಲೋ ಇದ್ದು ನಿಮ್ಮ ಸಾಧನೆನ ನೋಡಿ ಖುಷಿ ಪಡ್ತಿರ್ತಾರೆ. ನೀವು ಇವ್ರನ್ನ ಒಪ್ಕೊಂಡು ಪುಟ್ಟಿನ ಮತ್ತು ಚೆನ್ನಾಗಿ ಜೀವನ ಮಾಡ್ತಿದ್ದೀರಲ್ವಾ ಬಾವ? ಒಬ್ಬರೇ ಬಂದಿದ್ದೀರಾ? ಎಲ್ಲಿ ನಿಮ್ಮ ಕ್ಲೈಂಟ್? ಇನ್ನೂ ಡಾಕ್ಟರ್ ಬಂದಿರಲಿಲ್ಲ, ಅದಕ್ಕೆ ಅಲ್ಲೇ ಬಿಟ್ಬಿಟ್ಟು ಬಂದೆ. ಮತ್ತು ನಾವೇ ಅಲ್ಲಿ ಬರ್ತಿದ್ವಲ್ಲ? ಬೇಡ ಬಾವ, ನಿಮಗೆ ಯಾಕೆ ತೊಂದರೆ ಅಂತ ನಾನೇ ಬಂದೆ. ನನಗೆ ಬರಲೇಬೇಕು ಅಂದರೆ ಬನ್ನಿ ಹೋಗೋಣ. ಬೇಡ ಬಿಡಿ, ನಮ್ಮ ಹೊಸ ಪ್ರಾಡಕ್ಟ್ ಲಾಂಚ್ ಆದಮೇಲೆ ಈ ಪ್ರೆಸ್ ಅವರು ವ್ಲಾಗರ್ಸು ಅಂತ ಯಾರ್ಯಾರು ಯಾವಾಗ ಸಿಗ್ತಿರ್ತಾರೆ ಹೇಳೋಕ್ಕಾಗಲ್ಲ. ನಿಮ್ಗೆ ಬೇರೆ ಸೀಕ್ರೆಟ್ ಕೆಲಸ ಅಂತ ಹೇಳ್ತಾ ಇದ್ದೀರಾ, ತೊಂದರೆ ಆಗೋದು ಬೇಡ. ತುಂಬ ದಿನ ಆಗಿತ್ತಲ್ಲ ಮೀಟ್ ಮಾಡಿ, ಇಲ್ಲೇ ಬಂದಿದ್ರಲ್ಲ, ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅನ್ನಿಸ್ತು. ದಿಶಾ ಅವರು ಕೂಡ ನಿಮ್ಮನ್ನು ನೋಡ್ಬೇಕಂತ ತುಂಬ ಖುಷಿಯಿಂದ ಬಂದರು. ಮತ್ತೆ ಹೇಗೆ ನಡೀತಿದೆ ನಿಮ್ಮ ಕೆಲಸ? ಪರವಾಗಿಲ್ಲ ಬಾವ, ಮಾಮೂಲಿ. ನೀವು ಇನ್ನೊಂದಷ್ಟು ಹೆಸರು ಮಾಡಿ ಇನ್ನೂ ಎತ್ತರಕ್ಕೆ ಬೆಳಿಬೇಕು ನರಸಿಂಹ. ದೀಪ ಅವ್ರು ನಿಮ್ಮ ಸಾಧನೆ ನೋಡಿ ಇನ್ನೂ ತುಂಬ ಖುಷಿ ಪಡ್ತಾರೆ ಅಲ್ವೇನ್ರಿ ದಿಶಾ?